ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣವ್ ರಿವ್ಯೂಸ್ ರಿವೈಜನ್ ಕರ್ಣಮ್. ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ವೆನ್ಸ್ಡೇ ಎಪಿಸೋಡ್ 2ನ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಎಪಿಸೋಡ್ ಎಂಡಿಂಗೆಲ್ಲ ನೋಡ್ದಂಗೆ ರೋವನ್ನಿಗೆ ಆ ಕ್ರಿಯೇಚರು ಸಾಯಿಸಿರುತ್ತೆ, ಆಮೇಲೆ ವೆನ್ಸ್ಡೇಗೆ ಬಚಾವ್ ಮಾಡಿರುತ್ತೆ. ಇದು ರಿಲೇಟೆಡ್ ಶರೀಫು ವೆನ್ಸ್ಡೇಗೆ ಕ್ವಶನ್ನ ಮಾಡ್ತಾನೆ. ಅವರಿಗೆ ರೋವನಿಂದು ಬಾಡಿ ಸಿಕ್ಕಿರಲ್ಲ. ಅದಕ್ಕೆ ವೆನ್ಸ್ಡೇ ಹೇಳ್ತಾಳೆ ಆ ಕ್ರಿಯೇಚರು ಅವನನ್ನು ಸಾಯಿಸಿದೆ, ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಅಂತ. ವೆನ್ಸ್ಡೇ ಶರೀಫಿಗೆ ಹೇಳ್ತಾಳೆ ಆ ಜಂಗಲಲ್ಲಿ ಒಂದು ವಿಚಿತ್ರ ಕ್ರಿಯೇಚರ್ ಇದೆ, ಅದು ನನಗೂ ಗೊತ್ತು ನಿನಗೂ ಗೊತ್ತು. ಆದರೆ ಅದೇ ಟೈಮಲ್ಲಿ ಸತ್ತೋಗಿರುವ ರೋವನ್ನು ಅಲ್ಲಿ ಅವ್ರ ಕಣ್ಮುಂದೆ ಬಂದುಬಿಡ್ತಾನೆ. ಅವನು ನೋಡಿಬಿಟ್ಟು ಇವರಿಗೆ ತುಂಬಾ ಶಾಕ್ ಆಗುತ್ತೆ. ನಾವು ನೆಕ್ಸ್ಟ್ ಸೀನಲ್ಲಿ ನೋಡ್ಬೋದು ವೆನ್ಸ್ಡೇ ಥೆರಪಿಯಲ್ಲಿ ಕೂತಿರ್ತಾಳೆ. ಇದೇ ಫಸ್ಟ್ ಟೈಮು ಅವಳು ಓಡೋಗ್ಲಿಲ್ದಂಗೆ ಅವಳು ಪೂರ್ತಿ ಥೆರಪಿ ಸೆಷನ್ನ ಮುಗಿಸಿರೋದು. ಆಮೇಲೆ ಇನ್ನಿದ ಹತ್ರ ಹೋಗ್ತಾಳೆ. ವೆನ್ಸ್ಡೇ ರೋವನ್ ಬಗ್ಗೆ ಕೆಳಕ್ಕೆ ಬರ್ತಾಳೆ. ಅದಕ್ಕೆ ಇನ್ನಿದ್ದು ಹೇಳ್ತಾಳೆ ಝೇವಿಯರು ಮತ್ತು ರೋವನ್ನು ಫ್ರೆಂಡ್ಸು ಮತ್ತು ರೂಮ್ಮೇಟ್ಸು, ನೀನು ಝೇವಿಯರ್ ಹತ್ರ ಮಾತಾಡು ಅಂತ. ಆಮೇಲೆ ಇನ್ನೊಂದು ಕೂಡ ಹೇಳ್ತಾಳೆ ಒಂದು ಕಾಂಪಿಟೇಷನ್ ನಡೀತಾ ಇದೆ, ನೀನು ನನ್ನ ಜೊತೆ ಬರ್ತೀಯಾ ಅಂತ. ಆದರೆ ವೆನ್ಸ್ಡೇಗೆ ಅದ್ರ ಬಗ್ಗೆ ಎಲ್ಲ ಇಷ್ಟ ಇರಲ್ಲ. ಅವಳು ರೂಮಿಗೆ ಹೊರಟೋಗ್ತಾಳೆ. ರೂಮಿಗೆ ಬಂದುಬಿಟ್ಟು ಹರಿದೋಗಿರೋ ಪೇಪರ್ನ ನೋಡ್ತಾಳೆ. ಇನ್ನೊಂದು ಸ್ವಲ್ಪ ಕ್ಲೀನಾಗಿ ನಾವು ಅಬ್ಸರ್ವ್ ಮಾಡೋದಾದರೆ ಆ ಪೇಪರಲ್ಲಿ ಇನ್ನೊಂದು ಕೂಡ ಚಿತ್ರ ಇರುತ್ತೆ. ಆ ಚಿತ್ರ ನೋಡ್ಬಿಟ್ಟು ಅದಕ್ಕೆ ಅವಳು ರೋವನ್ ಹತ್ರ ಮಾತಾಡಬೇಕು ಅಂತ ಪ್ರಿನ್ಸಿಪಲ್ ಹತ್ರ ಕೇಳ್ತಾಳೆ. ಆದರೆ ಪ್ರಿನ್ಸಿಪಲ್ ಹೇಳ್ತಾಳೆ ರೋವನಿಗೆ ನಾವು ಸ್ಕೂಲಿಂದ ತೆಗೆದಿದ್ದೀವಿ, ಅವನು ನಾಳೆ ಬೆಳಿಗ್ಗೆ ಟ್ರೈನಲ್ಲಿ ಹೊರಡ್ತಾ ಇದ್ದಾನೆ ಅಂತ. ಪ್ರಿನ್ಸಿಪಲ್ ವೆನ್ಸ್ಡೇಗೆ ಹೇಳ್ತಾಳೆ ನೀನು ಆ ಫಾರೆಸ್ಟಲ್ಲಿ ಏನು ಮಾಡೋಕ್ಕೆ ಹೋಗಿದ್ದಿ, ಮೇ ಬಿ ಯಾವುದೋ ಒಂದು ಶಾಡೋ ನೋಡಿದ್ದೆ ಅದಕ್ಕೆ ಹೋಗಿರ್ತೀಯ ಅನಿಸುತ್ತೆ. ಇನ್ನು ನಾನು ಫಸ್ಟ್ ಟೈಮ್ ನೋಡಿದಾಗೇ ಗೆಸ್ ಮಾಡಿಬಿಟ್ಟಿದ್ದೆ, ನೀನು ಯಾವಾಗ ಆಕ್ಸಿಡೆಂಟ್ನ ನೋಡಲಿಲ್ಲಂಗೆ ಹೇಳಿಬಿಟ್ಟು ಅವತ್ತೇ ನಿನ್ನ ಬಗ್ಗೆ ನನಗೆ ಗೊತ್ತಾಯಿತು. ನಿಮ್ಮಮ್ಮ ಯಾವಾಗ ಇಲ್ಲಿ ಓದ್ತಿದ್ಲೋ ಅವಳು ಕೂಡ ಈ ಥರನೇ ಇದ್ಲು ಅಂತ ಹೇಳ್ತಾಳೆ. ಥಿಂಗ್ನ ರೋವನ್ ಹಿಂದೆ ಬಿಡ್ತಾಳೆ, ಯಾಕಂದರೆ ಅವನ್ನ ಸ್ಪೈನ ಮಾಡೋಕ್ಕೆ. ಆಮೇಲೆ ರೋವನಿನ ಬಗ್ಗೆ ಇನ್ನೂ ಸ್ವಲ್ಪ ಕೇಳೋಕ್ಕೆ ಅವ್ನ ಫ್ರೆಂಡ್ ಝೇವಿಯರ್ ಹತ್ರ ಹೋಗ್ತಾಳೆ. ರೋವನ್ ಬಗ್ಗೆ ಕೇಳಿದಾಗ ಅವ್ನು ಹೇಳ್ತಾನೆ ಫೆಸ್ಟಿವಲ್ ನೈಟ್ ಆದಮೇಲೆ ನಾನು ಅವನಿಗೆ ನೋಡಿಲ್ಲ, ಯಾಕೋ ಇತ್ತೀಚೆಗೆ ತುಂಬಾ ವಿಯರ್ಡಾಗಿ ಬಿಹೇವ್ ಮಾಡ್ತಾ ಇದ್ದಾನೆ, ನನಗೂ ಅವ್ನು ಕಂಡ್ರೆ ಭಯ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಕೂಡ ಹೇಳ್ತಾನೆ ವೆನ್ಸ್ಡೇ ನೀನು ಟೈಲರ್ ಮತ್ತು ಅವ್ರ ಫ್ರೆಂಡ್ಸಿಂದ ದೂರ ಇರು, ಅವರು ತುಂಬ ಕೆಟ್ಟವರು ಅಂತ. ನಾವಿಲ್ಲಿ ನೋಡ್ಬೋದು ರೋವನ್ ಸ್ಟೇಷನಿಗೆ ಬಂದಿರ್ತಾನೆ. ಆಮೇಲೆ ಥಿಂಗು ಕೂಡ ಫಾಲೋ ಮಾಡ್ತಾ ಇರುತ್ತೆ. ಅವನು ಒಂದು ರೂಮ್ ಒಳಗೆ ಹೋಗ್ಬಿಟ್ಟು ಒಂದು ಅಜ್ಜಾಗಿ ಹೊರಗೆ ಬರ್ತಾನೆ. ಆಮೇಲೆ ಪ್ರಿನ್ಸಿಪಲ್ ಹತ್ರ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ಥಿಂಗು ಕೂಡ ಅವನಿಂದ ಫಾಲೋ ಮಾಡ್ಕೊಂಡು ಹೋಗುತ್ತೆ, ಆದರೆ ಅದಕ್ಕೇನು ಕಾಣಲ್ಲ. ಸೊ ಅದು ವಾಪಸ್ ಬಂದ್ಬಿಟ್ಟು ವೆನ್ಸ್ಡೇಗೆ ಹೇಳುತ್ತೆ ಅಲ್ಲೇನು ಇರಲಿಲ್ಲ ಅಂತ. ವೆನ್ಸ್ಡೇದು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಟೀಚರ್ ಥಾರ್ನಿಲ್ ಕ್ವಶನ್ಸ್ನ ಕೇಳ್ತಾರೆ. ಆದರೆ ಅವಳು ಕೇಳೋ ಕ್ವಶನ್ಸಿಗೆ ಎಲ್ಲದಕ್ಕೂ ಫಸ್ಟ್ ವೆನ್ಸ್ಡೇ ಆನ್ಸರ್ನ ಹೇಳ್ತಾಳೆ. ಕ್ಲಾಸ್ ಮುಗಿದ್ಮೇಲೆ ಅವಳು ಮನೆಗೆ ಹೋಗ್ತಾಳೆ. ಅಲ್ಲಿ ಥಿಂಗು ವೆನ್ಸ್ಡೇ ಮೇಲೆ ಕೋಪ ಮಾಡ್ಕೊಂಡಿರುತ್ತೆ. ಅದಕ್ಕೆ ವೆನ್ಸ್ಡೇ ಥಿಂಗಿಗೆ ಸಾರಿನ ಕೇಳ್ತಾಳೆ. ಥಿಂಗು ರೋವನಿಂದ ನಾನು ಫಾಲೋ ಮಾಡೋಕ್ಕಾಗಿಲ್ಲ ಅಂತ ಸಿಟ್ಟು ಮಾಡ್ಕೊಂಡಿರುತ್ತೆ. ಆಮೇಲೆ ಅವಳು ಪೇಪರ್ನ ತೋರಿಸ್ಬಿಟ್ಟು ಥಿಂಗಿಗೆ ಹೇಳ್ತಾಳೆ ಇಲ್ಲೇನೋ ಒಂದು ಕೆಟ್ಟದಾಗಿ ನಡೆಯುತ್ತಿದೆ, ನನ್ನ ಕೈಯಿಂದ ಏನೋ ದೊಡ್ಡ ತಪ್ಪಾಗೋ ಥರ ಇದೆ, ಸೊ ನೀನು ಇದನ್ನು ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಾಳೆ. ವೆನ್ಸ್ಡೇ ಅವಳ ಕೆಲಸಕ್ಕೆ ಇನ್ನಿದ್ನ ಬಿಟ್ಬಿಟ್ಟು ಫಾರೆಸ್ಟಿಗೆ ಹೋಗ್ತಾಳೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ. ಅಲ್ಲಿ ಟೈಲರ್ ಕೂಡ ಇರ್ತಾನೆ. ಟೈಲರ್ ಹೇಳ್ತಾನೆ ನಾನು ಯಾವಾಗಲೂ ನಮ್ಮ ಅಪ್ಪ ಮುಂದೆ ಫಾಲೋ ಮಾಡ್ತೀನಿ ಅಂತ. ಅದಕ್ಕೆ ವೆನ್ಸ್ಡೇ ಹೇಳ್ತಾಳೆ ಅದರೊಳಗೇನು ದೊಡ್ಡ ವಿಷಯ, ನಾನು ಕೂಡ ನಮ್ಮ ಅಪ್ಪ ಅಮ್ಮನ್ನ ಫಾಲೋ ಮಾಡ್ತೀನಿ ಅಂತ. ಮತ್ತು ಟೈಲರು ಅವತ್ತು ರಾತ್ರಿ ರೋವನ್ ಜೊತೆ ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ವೆನ್ಸ್ಡೇ ಇರೋದನ್ನು ಹೇಳ್ತಾಳೆ ಅವತ್ತು ನನಗೆ ಯಾಕೋ ಅವನು ಲೈಫು ಡೇಂಜರ್ಲಿ ಇತ್ತು ಅಂತ ಅನ್ನಿಸ್ತು, ನಾನು ಅವನಿಗೆ ಬಚಾವ್ ಮಾಡ್ಬೇಕಂತ ಹೋದೆ. ಆದರೆ ಉಲ್ಟಾ ರೋವನೇ ನನ್ನ ಲೈಫ್ನ ತೆಗೆಯೋಕ್ಕೆ ಬಂದ. ಆದರೆ ಆವಾಗ ಒಂದು ವಿಚಿತ್ರವಾದ ಕ್ರಿಯೇಚರ್ ಬಂದುಬಿಡ್ತು, ಅವನನ್ನು ಸಾಯಿಸಿಬಿಡ್ತು. ನನಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ ಆ ಕ್ರಿಯೇಚರ್ ಏನು, ಅದು ನನಗೆ ಯಾಕೆ ಬಚಾವ್ ಮಾಡ್ತು, ಅವನಿಗೆ ಯಾಕೆ ಸಾಯಿಸ್ತು ಅಂತ. ಅಲ್ಲಿ ಅವರಿಗೆ ರೋವನ್ನ ಒಂದು ಮುರಿದೋಗಿರೋ ಚಸ್ಮತ್ ಪೀಸಸ್ ಸಿಗುತ್ತೆ. ಅದನ್ನ ಮುಟ್ಟಿದ ತಕ್ಷಣ ಅವಳಿಗೆ ವಿಜನ್ಸ್ ಬರುತ್ತೆ. ಅದರೊಳಗೆ ಅವನು ಲೈಬ್ರರಿಯಲ್ಲಿ ಇರ್ತಾನೆ. ಸೊ ಅದಕ್ಕಂತಾನೆ ಅವಳು ಲೈಬ್ರರಿಗೆ ಬುಕ್ಸ್ನ ಹುಡ್ಕೋಕ್ಕೆ ಹೋಗ್ತಾಳೆ. ಆದರೆ ಅಲ್ಲಿ ಅವಳಿಗೆ ಟೀಚರ್ ಥಾರ್ನಿಲ್ ಸಿಗುತ್ತಾಳೆ. ಟೀಚರ್ ಥಾರ್ನಿಲ್ ಹೇಳ್ತಾಳೆ ಇವತ್ತು ನೀನು ಆನ್ಸರ್ಸ್ನ ಕೇಳಿ ತುಂಬ ಖುಷಿ ಆಯಿತು ಅಂತ. ಅದಕ್ಕೆ ವೆನ್ಸ್ಡೇ ಹೇಳ್ತಾಳೆ ಥ್ಯಾಂಕ್ಸ್, ಇದು ನಮ್ಮಮ್ಮ ಕಲಿಸ್ಕೊಟ್ಟಿರೋದು ಅಂತ. ಆಮೇಲೆ ಬುಕ್ಸ್ನ ಹುಡುಕಿ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಅವಳಿಗೆ ಯಾವುದು ಬುಕ್ಕು ಸಿಗಲ್ಲ. ಅದಕ್ಕೆ ಅವಳು ಝೇವಿಯರ್ನ ರೂಮಿಗೆ ಹೋಗ್ತಾಳೆ ಬುಕ್ನ ಹುಡ್ಕೋಕ್ಕೆ, ಯಾಕಂದರೆ ರೋವನ್ನು ಝೇವಿಯರ್ ರೂಮ್ಮೇಟು. ಆದರೆ ಇದೇ ಟೈಮಲ್ಲಿ ಝೇವಿಯರ್ ರೂಮಿಗೆ ಬಿಯಾಂಕಾ ಬರ್ತಾಳೆ. ಬಂದು ಹೇಳ್ತಾಳೆ ನಾನು ನಾಳೆ ವೆನ್ಸ್ಡೇ ರೂಮ್ಮೇಟ್ ಇನ್ನಿದಿಗೆ ಪಾಠ ಕಲಿಸ್ತಾ ಇದ್ದೀನಿ, ಯಾಕಂದರೆ ನನಗೆ ಗೆಲ್ಲಕ್ಕೆ ಇಷ್ಟ ಅಂತ. ಮತ್ತು ಇನ್ನೊಂದು ಕೂಡ ಹೇಳ್ತಾಳೆ ನೀನು ವೆನ್ಸ್ಡೇಯಿಂದ ದೂರ ಇರು, ಅವಳು ನಿನಗೆ ಹುಚ್ಚಿಡಿಸ್ತಾಳೆ ಅಂತ. ಅದೇ ಟೈಮಲ್ಲಿ ವೆನ್ಸ್ಡೇ ಇನ್ನಿದ ಹತ್ರ ಹೋಗ್ತಾಳೆ. ಇನ್ನಿದ್ ಅಳ್ತಾ ಇರ್ತಾಳೆ. ಏನು ಕಳ್ತಿದ್ಯಾ ಅಂತ ಕೇಳಿದಾಗ ವಿನಿದ್ ಹೇಳ್ತಾಳೆ ನಾಳೆ ನನ್ನ ಕಾಂಪಿಟೇಷನ್ ಇದೆ, ಆದರೆ ನನ್ನ ಫ್ರೆಂಡು ಹಾಸ್ಪಿಟಲ್ ಇದ್ದಾಳೆ ಅಂತ. ಆವಾಗ ವೆನ್ಸ್ಡೇ ಹೇಳ್ತಾಳೆ ನಿನ್ನ ಫ್ರೆಂಡಿಗೆ ಹಾಸ್ಪಿಟಲ್ಗೆ ಸೇರಿಸಿದ್ದು ಬೇರೆ ಯಾರೂ ಅಲ್ಲ, ಬಿಯಾಂಕಾ, ನಾಳೆ ನಾನು ಅವಳಿಗೆ ಪಾಠ ಕಲಿಸ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಬೋಟ್ ರೇಸಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಕಾಂಪಿಟೇಷನ್ ಗೆದ್ದವರಿಗೆ ಪ್ರೈಸ್ ಮತ್ತು ಗಿಫ್ಟ್ ಸಿಗುತ್ತೆ. ಪ್ರಿನ್ಸಿಪಲ್ ಇವ್ನು ಸ್ಟಾರ್ಟ್ ಮಾಡಿಸ್ತಾರೆ. ಆಮೇಲೆ ಬಿಯಾಂಕಾದೊಂದು ಫ್ರೆಂಡ್ ಇರ್ತಾನೆ, ಅವನು ಮೀನಿನ ಥರ ಈಜಾಡ್ಬೋದು. ಅವನು ಬೇರೆ ಬೋಟ್ಗಳನ್ನೆಲ್ಲ ಬೀಳಿಸ್ತಾ ಇರ್ತಾನೆ. ಆದರೆ ಇದು ವೆನ್ಸ್ಡೇಗೆ ಗೊತ್ತಾಗುತ್ತೆ. ವೆನ್ಸ್ಡೇ ಬಿಯಾಂಕನ ಫ್ರೆಂಡಿಗೆ ಒಂದು ಗತಿ ಕಾಣಿಸ್ತಾಳೆ. ಆಮೇಲೆ ಇಲ್ಲಿ ನೋಡ್ಬೋದು ನಾವು ಇನ್ನಿದ್ದಿಂದು ಕೂಡ ಬೋಟು ಇನ್ನೇನು ಮುಟ್ತಾ ಇರಬೇಕು, ಅವದಕ್ಕೆ ಅವಳು ಫ್ಲ್ಯಾಗ್ನ ಹಾರ್ಸಕ್ಕಂತ ಹೋಗ್ತಾಳೆ. ಫ್ಲ್ಯಾಗ್ನ ಮುಟ್ಟಿದ ತಕ್ಷಣ ಕೆಳಗೆ ಬಿದ್ದುಬಿಡ್ತಾಳೆ. ಸಡನ್ನಾಗಿ ವೆನ್ಸ್ಡೇಗೆ ಫ್ಲಾಶಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಷನ್ಸಲ್ಲಿ ವೆನ್ಸ್ಡೇ ಥರನೇ ಇರೋ ಇನ್ನೊಬ್ಳು ಹುಡುಗಿ ಕಾಣಿಸ್ಕೊತಾಳೆ. ಅವಳು ವೆನ್ಸ್ಡೇಗೆ ಹೇಳ್ತಾಳೆ ನೀನೇ ಎಲ್ಲಾದ್ರದ್ದು ಕೀ ಅಂತ. ಆಮೇಲೆ ಸಡನ್ನಾಗಿ ಎಚ್ಚರ ಆಗಿಬಿಡುತ್ತೆ.
ಎದ್ದ ತಕ್ಷಣ ವೆನ್ಸ್ಡೇ ಫ್ಲಾಗ್ ತೊಗೊಂಡು ಬೋಟ್ ಒಳಗೆ ಹೋಗ್ತಾಳೆ. ನಾವಿಲ್ಲಿ ನೋಡ್ಬೋದು ಕಾಂಪಿಟೇಷನಲ್ಲಿ ಬರೀ ಇಬ್ಬರೇ ಇರೋದು, ಇನಿದ್ ಮತ್ತೆ ಬಿಯಾಂಕಾ. ಮತ್ತೆ ಬಿಯಾಂಕನ ಫ್ರೆಂಡು ಇನ್ನಿದ್ದಿನ ಬೋಟ್ನ ಬೀಳ್ಸೋಕ್ಕೆ ಟ್ರೈ ಮಾಡ್ತಾನೆ, ಆದರೆ ತಿಂಗು ಅವನಿಗೆ ಹೊಡೆದ್ಬಿಟ್ಟು ಕೆಳಗೆ ಬೀಳಿಸ್ಬಿಡ್ತಾನೆ. ಸೊ ಇವಾಗ ಕಾಂಪಿಟೇಷನ್ ಇನ್ನಿದ್ ಗೆದ್ಬಿಟ್ಲು. ಇಲ್ಲಿ ಫಸ್ಟ್ ಟೈಮ್ ಆಗಿದೆ ಬಿಯಾಂಕಾ ಬಿಟ್ಟು ಬೇರೆ ಈ ಕಾಂಪಿಟೇಷನ್ನ ಗೆದ್ದಿರೋದು. ಪ್ರಿನ್ಸಿಪಲ್ ವಿಮ್ಸ್ ಟ್ರೋಫಿನ ಇನ್ನಿದಿಗೆ ಕೊಡ್ತಾ ಹೇಳ್ತಾಳೆ, ಫಸ್ಟ್ ಕಾಂಪಿಟೇಷನ್ 1897 ಆಗಿದ್ದು ಅಂತ. ನಾವಿಲ್ಲಿ ನೋಡ್ಬೋದು ವೆನ್ಸ್ಡೇ ನಾವೆಲ್ನ ಬರಿತಾ ಇರ್ತಾಳೆ. ವೆನ್ಸ್ಡೇ ಬರೀತಾಳೆ, ನೆವರ್ ಮೋರ್ ಅಕಾಡೆಮಿಯಲ್ಲಿ ಪ್ರಶ್ನೆಗಳು ತುಂಬಾ ಇದ್ದಾವೆ, ಆದರೆ ಉತ್ತರಗಳು ಸ್ವಲ್ಪನೂ ಇಲ್ಲ. ಕೆಲವೊಂದ್ಸಲಿ ಉತ್ತರಗಳು ನಮ್ಮ ಕಣ್ಮುಂದೆ ಇರ್ತವೆ, ಆದರೆ ನಮಗೆ ಕಾಣಲ್ಲ. ವೆನ್ಸ್ಡೇ ರಾತ್ರಿ ಒಂದು ಎಡ್ಗರ್ ಎನಲಿನ ಮೂರ್ತಿ ಮುಂದೆ ಬರ್ತಾಳೆ. ಆ ಒಂದು ಬುಕ್ ಇರುತ್ತೆ. ಬುಕ್ಕಲ್ಲಿ ತುಂಬಾ ಒಗಟುಗಳು ಇರ್ತವೆ, ಆದರೆ ವೆನ್ಸ್ಡೇ ಆ ಒಗಟುಗಳನ್ನ ಸಾಲ್ವ್ ಮಾಡ್ತಾಳೆ. ಸಾಲ್ವ್ ಮಾಡಿದ ತಕ್ಷಣ ಆ ಮೂರ್ತಿ ಓಪನ್ ಆಗುತ್ತೆ, ಅವಳು ಒಳಗೆ ಹೋಗ್ತಾಳೆ. ಅಲ್ಲಿ ತುಂಬಾ ಮೂರ್ತಿಗಳು ಇರ್ತವೆ. ಇಲ್ಲಿ ತುಂಬಾ ಮೂರ್ತಿಗಳಿರ್ತವೆ. ಆ ಮೂರ್ತಿಗಳಲ್ಲಿ ವೆನ್ಸ್ಡೇ ಅವರ ಮುಂದೆ ಕೂಡ ಮೂರ್ತಿ ಇರುತ್ತೆ. ಇದೊಂದು ಸೀಕ್ರೆಟ್ ಲೈಬ್ರರಿ. ವೆನ್ಸ್ಡೇಗೆ ಆ ಬುಕ್ ಕೂಡ ಸಿಗುತ್ತೆ. ಆ ಬುಕ್ಕಲ್ಲೇ ಒಂದು ಪೇಜ್ನ ರೋವನ್ ಹರ್ಕೊಂಡು ಬಂದಿದ್ದ. ಇವಳು ಆ ಬುಕ್ನ ಮತ್ತು ಪೇಪರ್ನ ತೊಗೊಂಡಿನೇ ಹೊರಗೆ ಬರಬೇಕು, ಆದರೆ ಅವಳಿಗೆ ಅಲ್ಲಿ ಯಾರೋ ಹಿಡ್ಕೊಂಡ್ಬಿಡ್ತಾರೆ. ಇಲ್ಲಿಗೆ ಈ ಎಪಿಸೋಡ್ನ ಎಂಡ್ ಆಗುತ್ತೆ. ನೋಡಿದ್ರಲ್ಲ, ಈ ಎಪಿಸೋಡಲ್ಲಿ ನಮಗೆ ಗೊತ್ತಾಗುತ್ತೆ ಪ್ರಿನ್ಸಿಪಲ್ ವೀಮ್ಸ್ ಏನೋ ಒಂದು ಮುಚ್ಚಡಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅದಕ್ಕೆ ಅವಳು ರೋವನಿನ ಅವತಾರದಲ್ಲಿ ಇರ್ತಾಳೆ. ರೋವನ್ ಅಂತೂ ಸತ್ತೋಗಿರ್ತಾನೆ. ಸೊ ಎಪಿಸೋಡ್ 3ಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಾನು ನಿಮಗೆ ಸಿಗ್ತಿದ್ರೆ ಬೇರೆ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.